ವಸತಿ ಇಲಾಖೆ ವಿರುದ್ಧ ಭ್ರಷ್ಟಾಚಾರ ಬಾಂಬ್ ಸುದ್ದಿಗೋಷ್ಠಿ ನಡೆಸಿ ಸಚಿವ ಜಮೀರ್ ಸವಾಲ್ ಹಾಕಿದ್ರು. ಆರ್ ಪಾಟೀಲ್ ಯಾರಿಗೆ ದುಡ್ಡು ಕೊಟ್ಟಿದ್ದಾರೆ ಹೇಳಿ, ಬಡವರ ದುಡ್ಡು ತಗೊಂಡ್ರೆ ಹುಳ ಬಿದ್ದು ಸಾಯ್ತಾರೆ, ಯಾರ ಬಳಿಯೂ ನಾವು ದುಡ್ಡು ಪಡೆದು ಮನೆ ಕೊಟ್ಟಿಲ್ಲ. ವಸತಿ ಇಲಾಖೆ ಹಗರಣದ ಬಗ್ಗೆ ಸಿಬಿಐ ತನಿಖೆ ಆಗಲಿ ಅಂತ ಹೇಳಿದ್ದಾರೆ ಜಮೀರ್. ಪಂಚಾಯಿತಿ ಮಟ್ಟದ ಭ್ರಷ್ಟಾಚಾರ ನಮಗೆ ಗೊತ್ತಾಗಲ್ಲ, ಸಿಎಂ ಸಿದ್ದರಾಮಯ್ಯನವರಿಗೆ ಈ ಬಗ್ಗೆ ಪತ್ರ ಬರೀಲಿ. ಭ್ರಷ್ಟಾಚಾರ ಆರೋಪಕ್ಕೆ ಸಚಿವ ಜಮೀರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಡವರ ಮನೆ ಹಣ ಪಡೆಯುವಷ್ಟು ದರಿದ್ರ ಬಂದಿಲ್ಲ ನಮಗೆ, ಭ್ರಷ್ಟಾಚಾರದಲ್ಲಿ ನನ್ನ ಕೈವಾಡವಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಜಮೀರ್ ಹೇಳಿಕೆ ಕೊಟ್ಟಿದ್ದಾರೆ. 100 ಹೇಳೋದು ಮುಂಚೆ ನಾನು ಕೊಡ್ತೀನಿ. ಹೇಳೋದು ಮುಂಚೆ ನಾನು ಬೇರೆಯವ್ರ ಥರ ಅಲ್ಲ, ನಾನು ಬೇರೆಯವ್ರ ಥರ ರಾಜಕಾರಣಿ ಅಲ್ಲ. ಬರೇ ಮೊದಲೇ ಬಾರಿ ನಾನು 2007ರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇರುವಾಗ ನಾನು ಮೊದಲೇ ಬಾರಿ ಅವಕಾಶ ಸಿಕ್ತು, ಮಂತ್ರಿ ಆಗಿದೆ. ನಾನು ಫಸ್ಟ್ ಬಾರಿ MLA, ಫಸ್ಟ್ ಬಾರಿ ಮಂತ್ರಿ ಆಗಿದೆ. ಈಗ ಮಂತ್ರಿ ಆಗೋಕ್ಕೆ ಎಷ್ಟು ಸರ್ಕಸ್ ಮಾಡ್ತಾರೆ ತಮಗೆಲ್ಲ ಗೊತ್ತಿದೆ. ನಾನು ಮಂತ್ರಿ ಆಗಿದ್ದು 6 ತಿಂಗಳಲ್ಲಿ ಕುಮಾರಸ್ವಾಮಿ ಒಂದು ಕಾರ್ಯಕ್ರಮ ಬಂದಿಲ್ಲ ಅಂತ ಮಿನಿಸ್ಟ್ರಿಗೆ ರಾಜೀನಾಮೆ ಕೊಟ್ಟವನು ನಾನು. ಬರೀ ಒಂದು ಕಾರ್ಯಕ್ರಮ ಬೆಂಗಳೂರಲ್ಲಿ ಇದ್ಕೊಂಡು ಒತ್ತಡ ಇರ್ತದೆ, ಬೇರೆ ಕಾರ್ಯಕ್ರಮ ಇರ್ತದೆ, ಏನೂ ಕಾರ್ಯಕ್ರಮ ಇಲ್ಲ, ಮನೇಲಿ ಇದ್ಕೊಂಡು ಬಂದಿಲ್ಲ ಅಂತ ಹೇಳ್ಬಿಟ್ಟು ನಾನು ರಾಜೀನಾಮೆ ಕೊಟ್ಟವನು ನಾನು ಇದಕ್ಕೆಲ್ಲ ಅಂದ್ಕೊಂಡು ಕೂತ್ಕೊಂಡು ಅನ್ನಲ್ಲ ಸರ್. ನಾನು ಹೇಳ್ತಲ್ಲ, ನನ್ನ ಕೈ ಹೊಡೆದ್ರೆ 100ಕ್ಕೆ 100 ಅವ್ರು ಹೇಳಬೇಕಾಗಿಲ್ಲ, ನಾನೇ ಕೊಡ್ತೀನಿ. ನನ್ನ ಕಾನ್ಫಿಡೆನ್ಸ್ ಇದೆ, ನಾನು ಇಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ನನ್ನ ಕಾನ್ಫಿಡೆನ್ಸ್ ಇದೆ ನನಗೆ. ಅದು ಯಾರು ಹೇಳ್ತಾರಲ್ಲ, ಎಷ್ಟೊತ್ತು ಹೇಳಿದ್ ಬ್ರದರ್, ಅಲ್ಲಿ ಬಡವ್ರು ಅದು ಒಂದು ಮನೆ ಕಟ್ಟಬೇಕಾದ್ರೆ ತಮಗೆಲ್ಲ ಗೊತ್ತಿದ್ದಂಗೆ ಕನಿಷ್ಠ 5 ಲಕ್ಷ ಬೇಕು. 1,20,000 ಮನೆ ಆಗಲ್ಲ. ಏನೋ ಒಂದು ಸರ್ಕಾರ ವತಿಯಿಂದ ಕೊಡ್ತಾರಂತ ಅವ್ರ ನಂಬಿಕೆ ಮೇಲೆ ಪಾಪ ತೊಗೊಳ್ತವ್ರೆ, ಏನೋ ಒಂದು ಕೊಡ್ತಾಯಿದ್ವಿ. ಅದರಲ್ಲಿ ದುಡ್ಡು ತೊಗೊಳ್ಳೋದು ಕೊಡೋದು ಪ್ರಶ್ನೆನೇ ಬರಲ್ಲ. ನಾವು ಪಂಚಾಯತಿ ಸೆಲೆಕ್ಷನ್ ಮಾಡೋದು, ಇದು MLAನೂ ಸೆಲೆಕ್ಷನ್ ಮಾಡಲ್ಲ ಮನೆಗಳು, ಇದು ಪಂಚಾಯತಿಯಿಂದ ಸೆಲೆಕ್ಷನ್ ಮಾಡೋದು. ಈಗ ಪಂಚಾಯತ್ ಮೆಂಬರ್ ತಗೊಂಡು ಯಾರು ತೊಗೊಂಡಿದ್ದಾರೆ ಅಂತ ಹೇಳ್ಬೇಕು ತಾನೆ. ಈಗ ಆರೋಪ ಮಾಡಿ ಏನು ಅಂದಿದ್ದಾರೆ, ನಾನು ಕೇಳ್ರಿ, ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ. ನಾನು ಈ ಬಡವ್ರ ಮನೆ ವಿಚಾರದಲ್ಲಿ ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ. ನಾನು ಕೇಳ್ರಿ, ಕಂಪ್ಲೀಟ್ ಮಾಡಕ್ಕೆ ಕೊಡ್ರಿ. ಕಂಪ್ಲೀಟ್ ಮಾಡೋಕ್ಕೆ ನೀವು ಇದೇ ಡೇಟ್ ಮಾಡೋದು, ನೀವು ಇದೇ ತಪ್ಪಿದು. ಕಂಪ್ಲೀಟ್ ಮಾಡಕ್ಕೆ ಕೊಡ್ರಿ, ಗುರುವೇ ಕಂಪ್ಲೀಟ್ ಮಾಡಕ್ಕೆ ಕೊಡು. ಹೇಳ್ರಿ, ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಾ ಇಲ್ಲ. ನಾನು ಈ ಬಡವ್ರ ಮನೆ ವಿಚಾರದಲ್ಲಿ ಏನಾರ ತೊಗೊಂಡ್ರೆ ಅವ್ರಿಗಿಲ್ಲ, ಅವ್ರ ಮಕ್ಳಿಗೆ ಶಾಪ ತಡಬೇಕು. ಕೇಳ್ರಿ, ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ. ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.